ನಮಸ್ಕಾರ, ನಾನು ಮಾರುತಿ ಪಾಗುಡ. ಸಮಯ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಫಾಲೋ ಮಾಡಿ. ನಾಳೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸುವರ್ಣಸೌಧ ಸದನ ಕದನ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದರೆ ಯಾವ ವಿಚಾರ, ಯಾವ ಕಾರಣಕ್ಕೋಸ್ಕರ ವಿಪಕ್ಷಗಳು ಸರ್ಕಾರದ ಮೇಲೆ ಅಸ್ತ್ರಗಳನ್ನು ಬಳಸ್ತವೆ? ಈ ಪ್ರಶ್ನೆಗೆ ನಿಮಗೆ ಉತ್ತರವನ್ನು ಕೊಡ್ತೀನಿ. ನಿನ್ನೆ ನಡೆದಂತಹ ಪಂಚಮಸಾಲಿ ಹೋರಾಟದಲ್ಲಿ ಪಂಚಮಸಾಲಿಗಳು ಪ್ರತಿಭಟನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಪೊಲೀಸರು ಪಂಚಮಸಾಲಿಗಳ ಮೇಲೆ ಲಾಠಿಯನ್ನು ಬೀಸಿದ್ದಾರೆ. ಈ ಲಾಠಿ ಬೀಸಿರುವಂಥದ್ದು ಸಮುದಾಯದ ಆಕ್ರೋಶ ಮತ್ತು ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಪ ಆಗ್ತಾ ಇದೆ. ನಮ್ಮ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಮೇಲೆಯೇ ಲಾಠಿ ಬೀಸಿದೆ ಅನ್ನುವಂಥ ಒಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಈಗಾಗಲೇ ನಾಳೆ ಇಡೀ ದಿನ ಈ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ಯಾವಾಗ ಸಮುದಾಯ ಈ ಆಕ್ಷೇಪ ಮತ್ತು ಅಸಮಾಧಾನ ವ್ಯಕ್ತಪಡಿಸ್ತೋ, ಸಹಜವಾಗಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ಈ ವಿಚಾರವನ್ನು ಗಟ್ಟಿಯಾಗಿ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಒಂದು ಕಡೆ ವಿಪಕ್ಷವಾಗಿರುವಂತಹ BJP, ಮತ್ತೊಂದು ಕಡೆ JDS ನಾಯಕರು ಹೇಳಿಕೆಗಳನ್ನು ಕೊಟ್ಟೇ ಬಿಟ್ಟಿದ್ದಾರೆ. ಈಗಾಗಲೇ ಸಿ.ಟಿ. ರವಿ ಸೇರಿದಂತೆ ಹಲವು ನಾಯಕರುಗಳು ನಾಳೆ ಸರ್ಕಾರವನ್ನು ಪ್ರಶ್ನೆ ಮಾಡೇ ಮಾಡ್ತೀವಿ, 2023ರಲ್ಲಿ ವೋಟ್ ಹಾಕ್ಸ್ಕೋಬೇಕಾಗಿದ್ದಂತಹ ಮುತುವರ್ಜಿ ಕಾಳಜಿ ಇವತ್ತು ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ವಿಧಾನಸಭಾ ಕಲಾಪ ಅಧಿವೇಶನ ಆರಂಭ ಆದ ತಕ್ಷಣ ಮೊದಲನೇದಾಗಿ ಸದ್ದು ಮಾಡುವಂಥದ್ದೇ ಪಂಚಮಸಾಲಿಗಳ ಮೇಲೆ ಲಾಠಿ ಬೀಸಿದ್ದು ಯಾಕೆ? 2023 ವಿಧಾನಸಭಾ ಚುನಾವಣೆಗೂ ಮೊದಲಿದ್ದಂತಹ ಕಾಳಜಿ ಇವತ್ತು ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು BJP ಮತ್ತು JDS ಶಾಸಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯೂ ಕೂಡ ಪ್ರಶ್ನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಇವತ್ತು ನಿನ್ನೆಯದ ಈ ಸಮಸ್ಯೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ. ಈ ಸಮಸ್ಯೆ ಕಳೆದ 5 ವರ್ಷಗಳಿಂದಲೂ ಕೂಡ ನಡೀತಾಲೇ ಬಂದಿದೆ. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಮಾಡಿದರು. ಅವತ್ತು ವಿಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು BJP ಶಾಸಕರು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಜೊತೆಗೆ ವಿಜಯಾನಂದ ಕಾಶಪ್ಪನವರಂತೂ ಸ್ವಾಮೀಜಿಯವರ ಜೊತೆ ಹೆಜ್ಜೆ ಹಾಕೋದಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ವಿಜಯಾನಂದ ಕಾಶಪ್ಪನವರ ವಾದ ಬೇರೆ ಆಗಿದೆ, ಅವರ ಹೇಳಿಕೆಗಳು ಬೇರೆ ಆಗಿದ್ದಾವೆ. ಸರ್ಕಾರ ಮಾಡುತ್ತೆ ಬಿಡಿ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಆ ಹಲವು ಶಾಸಕರಲ್ಲಿದೆ. ಅದೇ ರೀತಿ ಆ ಸಮುದಾಯದಲ್ಲೂ ಕೂಡ ಇದೆ. ಹೀಗಾಗಿ ನಿನ್ನೆ ಲಾಠಿ ಬೀಸಿರುವಂಥದ್ದು ಭಾಳಷ್ಟು ಜನರಿಗೆ ಗಾಯ ಆಗಿರುವಂಥದ್ದು ಆ ಸಮುದಾಯವನ್ನು ಕೆರಳಿಸಿದೆ. ನಾಳೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು BJP ಮತ್ತು JDS ಶಾಸಕರಿಗೆ ಮಾಡಿದ್ದಾರೆ. ಹೀಗಾಗಿ ನಾಳೆ ಅಧಿವೇಶನ ಆರಂಭ ಆದ ತಕ್ಷಣ ಈ ವಿಚಾರ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ, ಗದ್ದಲ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಸಿದ್ದರಾಮಯ್ಯ ಮಾಡ್ತಿರುವಂಥ ಒಂದು ಸ್ಟ್ರಾಟಜಿ ಏನು? ಅವತ್ತು ಬಸವರಾಜ ಬೊಮ್ಮಾಯಿ ಅವರು ನಿಮಗೆ ಕೊಟ್ಟಂತಹ 2% ಯಾಕೆ ಹಿಂದೆ ಸರಿದ್ರು? ಈ ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ಇದ್ದಾಗ ಮುಸ್ಲಿಮರಿಗಿದ್ದಂತಹ 4% ಮೀಸಲಾತಿಯನ್ನು ತೆಗೆದು 2% ಪಂಚಮಸಾಲಿಗೆ ಮತ್ತು 2% ಒಕ್ಕಲಿಗರಿಗೆ ಅಂತ ಕೊಟ್ಬಿಟ್ಟಿದ್ರು. ಆದರೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಆ ಸಮುದಾಯ. ಸುಪ್ರೀಂ ಕೋರ್ಟಲ್ಲಿ ಯಥಾಸ್ಥಿತಿಯನ್ನು ಪಾಲನೆ ಮಾಡ್ತೀವಿ ಅನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಬಸವರಾಜ ಬೊಮ್ಮಾಯಿ ಸರ್ಕಾರ ಕೊಟ್ಟಿತ್ತು. ಹೀಗಾಗಿ ಮೀಸಲಾತಿ ಏರಿಕೆ ಆಗಿರಲಿಲ್ಲ, ಮೀಸಲಾತಿ ಇವ್ರಿಗೆ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಸುಪ್ರೀಂ ಕೋರ್ಟಲ್ಲಿ ಆ ಪ್ರಕರಣ ಅದೇ ರೀತಿಯಲ್ಲಿದೆ. ಈಗ ನಾವು ಮೀಸಲಾತಿ ಕೊಡಬೇಕು ಅಂತೇಳಿದ್ರೆ ಜಾತಿ ಜನಗಣತಿ ವರದಿ ಮೊದಲು ಅಕ್ಸೆಪ್ಟ್ ಆಗಬೇಕು. ಜಾತಿ ಜನಗಣತಿ ವರದಿ ಅಕ್ಸೆಪ್ಟ್ ಆದರೆ ಮುಂದಿನ ಸರ್ಕಾರದ ನಡೆ ಏನು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ನಾಳೆ ವಿಧಾನಸಭೆ ಮತ್ತು ಪರಿಷತ್ತಲ್ಲಿ ಉತ್ತರ ಕೊಡುವಂಥ ಒಂದು ಸಾಧ್ಯತೆ ಇದೆ. ಇದರ ನಡುವೆ ಮತ್ತೊಂದು ಕಡೆ ಅಸ್ತ್ರವನ್ನು ಅಹಿಂದ ವರ್ಗ ಬಿಟ್ಟಿದೆ. ಹಿಂದುಳಿದ ವರ್ಗಗಳ ನಾಯಕರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ನೀವು 2Aಗೆ ಪಂಚಮಸಾಲಿಗಳನ್ನು ಸೇರಿಸ್ಕೋಬಾರ್ದು. ಈಗ ನಮಗೆ ಮೊದಲೇ ಈ ಸಿಗ್ತಾ ಇರುವಂಥ 15%ಅಲ್ಲಿ ಒಂದು ವೇಳೆ ಮುಂದುವರೆದಂತಹ ಪಂಚಮಸಾಲಿ ಸಮುದಾಯ ಬಂದುಬಿಟ್ರೆ ನಮಗೆ ಭಾಳಷ್ಟು ಅನ್ಯಾಯ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಇಂದು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾಡಿಕೊಂಡಿದ್ದಾರೆ. ನಾಳೆ ವಿಧಾನಸಭಾ ಕಲಾಪ ಆರಂಭ ಆದ ತಕ್ಷಣ BJP ಯತ್ನಾಳ್, ಅರವಿಂದ್ ಬೆಲ್ಲದ್, ಸಿ.ಟಿ. ರವಿ ಸೇರಿದಂತೆ ಹಲವು ನಾಯಕರುಗಳು ಸರ್ಕಾರದ ವಿರುದ್ಧ ಈ ಅಸ್ತ್ರವನ್ನು ಬಿಟ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಯಾವ ರೀತಿಯಾಗಿ ಸರ್ಕಾರ ಪಾರಾಗುತ್ತೆ
ಅವತ್ತು ಬೊಮ್ಮಾಯಿ ಮಾಡಿದಂತಹ ತಪ್ಪೇನು, ನಾನಿವತ್ತೇನು ಮಾಡ್ತಾ ಇದ್ದೀನಿ, ಈ ಸಮುದಾಯದ ಓಟ್ ಹಾಕಿಸ್ಕೊಂಡಿರೋದ್ರಿಂದ ಮುಂದೇನು ಮಾಡ್ತೀನಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ವಿವರಣೆಯನ್ನು ಕೊಡ್ತಾರೆ. ಆ ವಿವರಣೆಗೆ ಯತ್ನಾಳು, ಅರವಿಂದ್ ಬೆಲ್ಲದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್, ವಿಜಯಾನಂದ ಕಾಶ್ಯಪ್ರವರು ಅದೇ ಸಮುದಾಯಕ್ಕೆ ಸೇರೋದ್ರಿಂದ ಇವರೆಲ್ಲರೂ ಎಷ್ಟು ಮಟ್ಟಿಗೆ ಅದನ್ನು ಒಪ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.